ಮಾನ್ಯ ಖರ್ಗೆ ಅವರೇ, ನಿಮಗೂ ಆಗಲ್ಲ, ನಿಮ್ಮ ತಂದೆಯವರಿಗೂ ಆಗಲ್ಲ, ಸಿದ್ದರಾಮಯ್ಯವರಿಗೂ ಆಗಲ್ಲ, ಸತೀಶ್ ಜಾರಕಿಹೊಳಿ ಅವರಿಗೂ ಆಗಲ್ಲ, ಅಥವಾ BK ಹರಿಪ್ರಸಾದ್ ಅವ್ರಿಗೂ ಆಗಲ್ಲ. ಅದು ಆಗೋದು, ಇಂಥ ಒಂದು ದೊಡ್ಡ ಕೆಲಸ ಆಗೋದು ಕೇವಲ RSS ಇಂದ ಮಾತ್ರ. ನನ್ನವರಿಗೋಸ್ಕರ ಇಷ್ಟು ಕಟಿಬದ್ಧವಾಗಿ ಒಂದು ಕೆಲಸ ಮಾಡಿ ಒಬ್ಬ ಪ್ರಧಾನಮಂತ್ರಿ ಮೂಲಕ ಒಂದು ಕಾಯ್ದೆಯನ್ನ ತರ್ತಾರೆ ಅಂತ ಹೇಳಿದ್ರೆ ಅದನ್ನ ನೀವು ಸಾಧನೆ ಅಂತ ಒಪ್ತಿರೋ ಇಲ್ವಾ ಖರ್ಗೆ ಅವರೇ? ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲೇ RSSನ ಸೇವೆ ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನು ಕಡಿಮೆ ಸಾಧನೆನ? ಮಾನ್ಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರು RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳೆದ 100 ವರ್ಷದಲ್ಲಿ ಏನು ಸಾಧನೆ ಮಾಡಿದೆ, ಒಂದು 10 ಸಾಧನೆಯನ್ನು ಹೇಳಿ ಸಾಕು ಅಂಥೇಳಿ RSSನವರಿಗೆ ಚಾಲೆಂಜ್ ಆಗ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ನಿಜವಾಗಿಯೂ RSS ಸಾಧನೆಗಳ ಬಗ್ಗೆ ಗೊತ್ತೇ ಇಲ್ವೋ ಅಥವಾ ಗೊತ್ತಿಲ್ಲದವ್ರಂಗೆ ನಾಟಕ ಆಡ್ತಾರೋ, ಈ ಪ್ರಶ್ನೆ ಇಲ್ಲಿ ಬಂದಿದೆ. ಪ್ರಿಯ ವೀಕ್ಷಕರೇ, ಮಾನ್ಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೊತ್ತಿದೆಯೋ ಬಿಟ್ಟಿದೆಯೋ, ಆದರೆ ನಾನಿಲ್ಲಿ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಹಾಕಿದಂತಹ ಒಂದು ಸವಾಲನ್ನು ಸ್ವೀಕರಿಸಿ RSSನ 10 ಸಾಧನೆಗಳನ್ನು ನಿಮಗೆ ತಿಳಿಸೋದಕ್ಕೆ ಇಲ್ಲಿ ಕೂತಿದ್ದೀನಿ. ದೇಶಭಕ್ತರ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿರುವ ಈ ಸಾಧನೆಗಳನ್ನು ಪೂರ್ತಿಯಾಗಿ ಕೇಳಿಸಿಕೊಂಡ ಮೇಲೆ ನೀವು ಸಹ ಅವುಗಳನ್ನು ಎಲ್ಲರಿಗೂ ತಿಳಿಸಬೇಕು ಅನ್ನೋದು ನನ್ನ ಮನವಿ. ಬನ್ನಿ ಈಗ ನೋಡೋಣ RSSನ 10 ಮಹಾನ್ ಸಾಧನೆಗಳು. ಸಾಧನೆ ನಂಬರ್ 1, ಅದು 1930ರ ಮಾರ್ಚ್ ತಿಂಗಳು. RSS ಹುಟ್ಟಿ ಬರೀ 5 ವರ್ಷ ಆಗಿರುತ್ತೆ. ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹಕ್ಕೆ ಇಡೀ ದೇಶದಲ್ಲಿ ಕರೆ ಕೊಡ್ತಾರೆ. ಆವಾಗ ದಂಡಿ ಯಾತ್ರೆ ನಡೆದು ಇಡೀ ದೇಶ ಅದರಲ್ಲಿ ಕೈ ಜೋಡಿಸಿರುತ್ತೆ. ಇಂಥ ಸಂದರ್ಭದಲ್ಲಿ RSS ಅದರಲ್ಲಿ ಅಪ್ಪಿತಪ್ಪಿ ಕೂಡ ಪಾಲ್ಗೊಳ್ಳೋದಿಲ್ಲ. ಅವತ್ತು ಇಡೀ ದೇಶ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಈ ಹೋರಾಟವನ್ನು ನಡೆಸ್ತಾ ಇರುತ್ತೆ. ಗಾಂಧಿಯವರು ನೇತೃತ್ವ ವಹಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವತ್ತು ಇದ್ದಂತಹ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನು ಮಾತ್ರ ಭಾಗವಹಿಸಿದಿಲ್ಲ. ಆದರೆ ಅವರು ಸಂಚಾಲಕ ಹೇಳ್ತಾರೆ, ಸರಸಂಘ ಚಾಲಕ ಹೇಳ್ತಾರೆ, ಯಾರಾದರೂ ವೈಯಕ್ತಿಕವಾಗಿ ಭಾಗವಹಿಸಿರ್ಬೋದು ಅಂಥೇಳಿ. ಇವರು ತಾವು ಅದರಲ್ಲಿ ಭಾಗವಹಿಸಿ ಅರೆಸ್ಟ್ ಆಗ್ತಾರೆ. ಕಾರಣ ಏನು ಗೊತ್ತಾ? ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಥವಾ ಬ್ರಿಟಿಷರನ್ನ ಓಡಿಸ್ಬೇಕು, ಗಾಂಧಿಯವ್ರ ಜೊತೆ ನಾವು ಸೇರ್ಕೋಬೇಕು ಅನ್ನೋದಾಗಿರೋದಿಲ್ಲ. ಆದರೆ ಅವತ್ತು ಇವರು ಅರೆಸ್ಟ್ ಆದ ಮೇಲೆ ಅಲ್ಲಿ ಜೈಲಿನಲ್ಲಿ ಹೋಗಿ ಅಲ್ಲಿ ಇರುವಂಥ ಯಾರ್ಯಾರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಮುಂಚೂಣಿ ವಹಿಸಿರ್ತಾರೋ ದೊಡ್ಡ ದೊಡ್ಡ ನಾಯಕರು, ಆ ನಾಯಕರುಗಳಿಗೆ ಹೋಗಿ ಇವರು ಬ್ರೈನ್ ವಾಶ್ ಮಾಡೋದಾಗಿರುತ್ತೆ. ನೋಡಿ ಕಾಂಗ್ರೆಸ್ನವರೇ, ಈ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದು ನಮ್ಮ ಉದ್ದೇಶ ಅಲ್ಲ, ಆಗಬಾರ್ದು. ನಾವೆಲ್ಲ ನಮ್ಮ ಧರ್ಮ ರಕ್ಷಣೆ ನಿಂತ್ಕೋಬೇಕು. ಬ್ರಿಟಿಷರು ಬೇಕಾದ್ರೆ ಇಲ್ಲಿ ಇದ್ಕೊಳ್ಳಿ, ಆದರೆ ನಾವೆಲ್ಲ ಕೂಡ ಹಿಂದೂಗಳಾಗಿ ಹಿಂದುತ್ವನ ಉಳಿಸ್ಕೋಬೇಕು. ಇದು ಮಾನ್ಯ ಹೆಡ್ಗೇವಾರ್ ಅವರು, ರಾಷ್ಟ್ರ RSSನ ಏನು ಮೊದಲ ಸರಸಂಘ ಚಾಲಕ ಹೆಡ್ಗೇವಾರ್ ಅವರು RSSನ ಸ್ಥಾಪಕರು ಆಗಿರ್ತಾರೆ. ಅವರು ಮಾಡಿದಂತಹ ಕೆಲಸ ನೀವೆಲ್ಲ ಕೇಳ್ತೀರಾ, ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ RSSನ ಒಬ್ಬನೇ ಒಬ್ಬ ಜೈಲಿಗೆ ಹೋದಂಥ ವ್ಯಕ್ತಿ ತೋರಿಸಿ ಅಂತ ಕೆಲವರೆಲ್ಲ ಕೇಳ್ತಿರಲ್ಲ. ನೋಡಿ, ನಮ್ಮ ಡಾಕ್ಟರ್ G ಹೆಡ್ಗೇವಾರ್ ಅವರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಹೋರಾಟ ಮಾಡುವಂತಹ ನಾಟಕ ಮಾಡಿ ಹೋಗಿ ಅರೆಸ್ಟ್ ಆಗಿ ಅಲ್ಲಿ ಕಾಂಗ್ರೆಸ್ ನಾಯಕರನ್ನ ಬ್ರೈನ್ ವಾಶ್ ಮಾಡಿದ್ದಾರೆ. ಹಾಗಾಗಿ ಇದು ಸಾಧನೆ ಅಲ್ವಾ? ಸಾಧನೆ ನಂಬರ್ 2, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಹೇಳ್ತೀರಪ್ಪ, ನಾವು ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಹೋರಾಟ ಮಾಡಿದ್ದೀವಿ, ನಮ್ಮ ಹಿರಿಯರು ಎಷ್ಟೋ ಜನ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಜೈಲಿಗೆ ಹೋಗಿದ್ದಾರೆ ಅಂತೆಲ್ಲ ಹೇಳ್ತೀರಾ. ಆದರೆ ಸ್ವಾಮಿ, ನೀವು ಸ್ವಾತಂತ್ರ್ಯ ಹೋರಾಟ ಮಾಡಿದ ಬಗ್ಗೆ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ದಾಖಲೆ ಏನಿದೆ? ನೀವೇನಾದ್ರೂ ಒಂದು ಪುಸ್ತಕ ತಂದಿದ್ದೀರಾ? ನಿಮ್ಮ ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ ಅಥವಾ ನಿಮ್ಮ ಕಾಂಗ್ರೆಸ್ ಪಕ್ಷವೇ ಸ್ಥಾಪಿಸಿದಂತಹ ಯಾವುದಾದರ ಒಂದು ಪ್ರಕಾಶನದಲ್ಲಿ ನೀವು ನಿಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಕಾಂಗ್ರೆಸ್ ನಾಯಕರ ಹೋರಾಟದ ಬಗ್ಗೆ ಯಾವುದಾದ್ರೂ ಒಂದು ಪುಸ್ತಕ ತಂದಿದ್ದೀರಾ? ತೋರಿಸಿ ನೋಡೋಣ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಕೆಲಸ ಮಾಡಿದೆ. ಇವತ್ತು ಯಾರೆಲ್ಲ ಸ್ವಾತಂತ್ರ್ಯ ಹೋರಾಟ ಮಾಡಿದಾರೋ, ತಾವು ಒಬ್ಬರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ರು ಪರವಾಗಿಲ್ಲ, ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸದಸ್ಯರಾಗಿದ್ದವರು ಒಬ್ಬರೂ ಕೂಡ ನಿಜವಾಗಿಯೂ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡದೇ ಇದ್ರೂ ಚಿಂತೆ ಇಲ್ಲ. ಆದರೆ ನೀವು ಮಾಡಿದಿರಲ್ಲ, ನಿಮ್ಮ ಕಾಂಗ್ರೆಸ್ ಹಿರಿಯರು ಮಾಡಿದಾರಲ್ಲ, ಅಥವಾ ಈ ದೇಶದ ಭಗತ್ ಸಿಂಗ್ ತರದವರು ಅಥವಾ ಚಂದ್ರಶೇಖರ್ ಆಜಾದ್ ತರದವರು, ಇನ್ಯಾರೋ ಸಾವಿರಾರು ಜನ ದೇಶಕ್ಕೋಸ್ಕರ ಹೋರಾಟ ಮಾಡಿದಾರಲ್ಲ, ಅವರ ಬಗ್ಗೆ ಇವರು ಪುಸ್ತಕಗಳನ್ನು ತಂದಿದ್ದಾರೆ. ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ನಿಂದ
ಈಗ ಭಾರತ ಭಾರತಿ ಅಂತ ಹಿಂದೆ ಚಿಕ್ಕ ಚಿಕ್ಕ ಪುಸ್ತಕ ತಂದಿದ್ರು. ನಿಮ್ಮ ಕಾಂಗ್ರೆಸ್ ಪಕ್ಷದ ಮೊದಲ ನಾಯಕರು ಯಾರಾಗಿದ್ದು ಉದಾಹರಣೆ ಗಂಗಾಧರ ದೇಶಪಾಂಡೆ. ಆ ಗಂಗಾಧರ ದೇಶಪಾಂಡೆ ಅವ್ರ ಬಗ್ಗೆ, ಅವ್ರು ಮಾಡಿದ ಹೋರಾಟದ ಬಗ್ಗೆ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಒಂದೇ ಒಂದು ಪುಸ್ತಕ ತಂದಿಲ್ಲ. ಆದ್ರೆ RSS ತಂದಿದೆ. ಟಿಪ್ಪು ಸುಲ್ತಾನ್ ಬಗ್ಗೆ RSS ತಂದಿದೆ. ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಅಥವಾ ಚೆನ್ನಮ್ಮಾಜಿ ಬಗ್ಗೆ, ಎಲ್ಲ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ RSSನವರು ಪುಸ್ತಕಗಳನ್ನು ತಂದಿದ್ದಾರೆ. ಅರ್ಥ ಆಯ್ತಾ ಅವರ ಸಾಧನೆ ಏನು ಅಂತ ಹೇಳಿ? ಇದು ಅವರ ಎರಡನೇ ಸಾಧನೆ. ಈ ಸಾಧನೆಯನ್ನ ಅವ್ರು ಯಾಕಪ್ಪ ಮಾಡಿದ್ರು ಅಂತ ಹೇಳಿದ್ರೆ, ಅವರಿಗೆ ಗೊತ್ತು ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿಲ್ಲ ಅಂತ. ಆದ್ರೆ ಅವರ ಮೂಲಕ ದೇಶಪ್ರೇಮಿಗಳ, ದೇಶಕ್ಕೋಸ್ಕರ ಹೋರಾಟ ಮಾಡಿದವರನ್ನ ಬೇರೆಯವ್ರಿಗೆ ಬಿಂಬಿಸಿದ್ರೆ ಜನ ಅನ್ಕೋತಾರೆ ಈ RSSನವರೇ ಹೋರಾಟ ಮಾಡಿರ್ಬೋದು ಅಂತ ಹೇಳಿ. ನೋಡಿ ಎಷ್ಟು ಬುದ್ಧಿವಂತರಲ್ವಾ? ಇದು ಸಾಧನೆ ಸ್ವಾಮಿ. ಇನ್ನು RSS ಮಾಡಿರ್ತಕ್ಕಂಥ ಮೂರನೇ ಮಹಾನ್ ಸಾಧನೆ ಬಗ್ಗೆ ನೋಡೋಣ. ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಕಾಂಗ್ರೆಸ್ಸು ಎಲ್ಲ ಸೇರಿ ಈ ದೇಶಕ್ಕೆ ಬೇಕಾದಂಥ ಒಂದು ಸಂವಿಧಾನವನ್ನ ತಗೊಂಡು ಬಂತು. 1949 ನವೆಂಬರ್ 26ನೇ ತಾರೀಕು ಅದನ್ನು ನಾವು ಈ ದೇಶದವರು ಸ್ವೀಕರಿಸಿದ್ವಿ. ಆದರೆ RSS ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಮುಖವಾಣಿ ಪತ್ರಿಕೆ ಅಂದ್ರೆ ಆರ್ಗನೈಸರ್ ಪತ್ರಿಕೆಯಲ್ಲಿ ಈ ತರ ಬರೆದಿರತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ರಚಿಸಿರುವ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲವಾಗಿದೆ. ಈ ದೇಶದ ನೆಲದ ಕಾನೂನಾದ ಮನುಸ್ಮೃತಿಯಿಂದ ಏನೂ ಪಡೆದಿಲ್ಲ. ಹೀಗಾಗಿ ಈ ಸಂವಿಧಾನ ನಮಗೆ ಒಪ್ಪಿತವಲ್ಲ. ಇದು RSSನ ಮಾತುಗಳು. ಸಂಘ ಪರಿವಾರದ ಗುರೂಜಿ ಅಂತಾನೆ ಹೇಳ್ತಕ್ಕಂತಹ ಮಾಸಾನ್ ಗೋಲ್ವಲ್ಕರ್, MS ಗೋಲ್ವಲ್ಕರ್ ಅವರು ಹೀಗಂದಿದ್ರು: ಹಿಂದೂಗಳಿಗೆ ಪ್ರಜಾಪ್ರಭುತ್ವ ತತ್ವಗಳು ಹೊರಗಿನವು. ಇಡೀ ಮನುಕುಲದ ಅತಿ ಶ್ರೇಷ್ಠ ಮತ್ತು ಮಹಾನ್ ಕಾನೂನು ರಚನೆಕಾರ ಅಂದ್ರೆ ಅದು ಮನು. ಹಾಗೆಯೇ ಸಂಘ ಪರಿವಾರದ ಮತ್ತೊಬ್ಬ ಸಂಸ್ಥಾಪಕ, ಹಿಂದುತ್ವ ಪದವನ್ನ ಹುಟ್ಟು ಹಾಕಿದಂತಹ ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗೆ ತಪ್ಪೊಪ್ಪಿಗೆ ಬರೆದು 1911ರ ನಂತರ 11ರಿಂದ 1947ರವರೆಗೆ ಒಂದೇ ಒಂದು ಪದವನ್ನು ಕೂಡ ಬ್ರಿಟಿಷರ ವಿರುದ್ಧ ಮಾತಾಡದೆ ಕಾಲ ಕಳೆದು ವೀರ ಸಾವರ್ಕರ್ ಅನ್ನೋ ಒಂದು ಹೆಸರನ್ನ ತನಗೆ ತಾನೇ ಕೊಟ್ಕೊಂಡಿದ್ದಂತಹ ಸಾವರ್ಕರ್ ಹೇಳ್ತಾರೆ, ವೇದಗಳ ನಂತರ ಅತ್ಯಂತ ಪೂಜನೀಯ ಗ್ರಂಥ ಮನುಸ್ಮೃತಿ ಹಾಗೂ ದೇಶವನ್ನು ಅದರ ಆಧಾರದಲ್ಲಿ ನಡೆಸಬೇಕು. ಕೇಳಿಸ್ಕೊಂಡ್ರಲ್ಲ? ಇನ್ನು 1950ರ ಜನವರಿ 25 ಅಂದ್ರೆ ನಮ್ಮ ಭಾರತ ಗಣರಾಜ್ಯವಾಗುವ ಒಂದು ದಿನ ಮೊದಲು RSS ಪತ್ರಿಕೆ ಆರ್ಗನೈಸರ್ ಅಲ್ಲಿ ಒಂದು ಆರ್ಟಿಕಲ್ ಬರುತ್ತೆ. ಅದರಲ್ಲಿ ಟೈಟ್ಲ್ ಏನಿರುತ್ತೆ ಅಂದ್ರೆ ಮನು ನಮ್ಮ ಹೃದಯವನ್ನು ಆಳುತ್ತಾನೆ ಅಂತ ಇರುತ್ತೆ. ಅದನ್ನ ನಿವೃತ್ತ ನ್ಯಾಯಾಧೀಶರಾಗಿದ್ದಂತಹ ಶಂಕರ ಶುಬ್ಬಾ ಅಯ್ಯರ್ ಎಂಬಾತ ಬರೀತಾರೆ. ಅವ್ರೇನ್ ಬರೀತಾರೆ? ಮನುಸ್ಮೃತಿಯನ್ನೇ ದೇಶದ ಸಂವಿಧಾನವಾಗಿ ಜಾರಿ ಮಾಡಬೇಕು ಅಂತ ಆ ಆರ್ಟಿಕಲ್ ಬರೀತಾರೆ. ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಈ ಏನು ಸಂವಿಧಾನ ಇದೆ ಇದು ನಮಗೆ ಒಪ್ಪಿಗೆ ಇಲ್ಲ ಅನ್ನುವುದು RSSನ ಒಂದು ಬಹಳ ಬಲವಾದಂಥ ವಾದವಾಗಿತ್ತು. ಅದಕ್ಕೆ ಅಲ್ವಾ ಸ್ವಾಮಿ ಇವತ್ತು ಈ RSS ಮತ್ತು ಸಂಘ ಪರಿವಾರದಿಂದ ಯಾರೆಲ್ಲ ಆಯ್ಕೆಯಾಗಿ ಹೋದವರು ಅವರು ಘಂಟಾಘೋಷವಾಗಿ ನಾವು ಸಂವಿಧಾನವನ್ನು ಬದಲಿಸೋದಕ್ಕೆ ಬಂದಿದ್ದೇವೆ, ನಾವು ಮನುಸ್ಮೃತಿಯನ್ನು ನಾವು ಜಾರಿಗೊಳಿಸ್ತೇವೆ ಅಂತೆಲ್ಲ ಹೇಳ್ತಾರಲ್ಲ. ಇದೇ ಕಾರಣಕ್ಕೆ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅವತ್ತು ಈ ದೇಶದ ಸಂವಿಧಾನ ಜಾರಿ ಆಗುವ ಸಂದರ್ಭದಲ್ಲಿ ಏನು ಹೇಳಿತ್ತು ಅದನ್ನ ಒಳಗೊಳಗೆ ಇವತ್ತು ಕೂಡ ಪಾಲಿಸ್ತಾ ಇದೆ. ಇದೇನು ಕಡಿಮೆ ಸಾಧನೆಯ ಖರ್ಗೆ ಅವರೇ? ಯಾಕಂದ್ರೆ ಇಡೀ ದೇಶದ 130 ಕೋಟಿ ಜನರು ಕೂಡ ಈ ಸಂವಿಧಾನವನ್ನ ಕೊಂಡಾಡುವಾಗ, ನಮ್ಮ ಸಂವಿಧಾನದ ಬಗ್ಗೆ ಹೊಗಳಿಕೆಯನ್ನ ಮಾಡುವಾಗ ನೋಡಿ ಯಾವ್ಯಾವುದೋ ಈಗ ಇತ್ತೀಚೆಗೆ ನೇಪಾಳದಲ್ಲಿ ಸಂವಿಧಾನ ಬಂದು ಕೆಲವೇ ವರ್ಷ ಆಯ್ತು, ಆದ್ರೆ ಆ ಸಂವಿಧಾನ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬೇರೆ ಬೇರೆ ದೇಶಗಳ ಸಂವಿಧಾನಗಳೆಲ್ಲ ಯಾವ ಥರ ಕೆಲಸ ಮಾಡ್ತಿದ್ವಿ ನೋಡ್ತಿದ್ವಿ. ಆದರೆ ನಮ್ಮ ದೇಶದ ಸಂವಿಧಾನ ಇಷ್ಟೊಂದು ಬಲಿಷ್ಠವಾಗಿ ಒಳ್ಳೆಯ ಮೌಲ್ಯಗಳನ್ನ, ಉದಾತ್ತ ಆದರ್ಶಗಳನ್ನ, ಸ್ವಾತಂತ್ರ್ಯ ಹೋರಾಟದ ಆದರ್ಶಗಳನ್ನ ಇಟ್ಕೊಂಡಿರುವಾಗ ಈ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ, ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದಕ್ಕೆ ಅಂತ ಇವತ್ತು ಕೂಡ ಹೇಳ್ತಾರಂತ ಹೇಳಿದ್ರೆ ಇದು RSSನ ಸಾಧನೆ ಸ್ವಾಮಿ. ಇನ್ನು 4ನೇ ಸಾಧನೆ ನೋಡಿ, ಇವರೆಲ್ಲ ಹೇಳ್ತಾರೆ ಈ ದೇಶದ ನಿಜವಾದ ಸಂವಿಧಾನಕಾರ ಮನು ಅಂತ ಹೇಳಿ. 1989ರಲ್ಲಿ ರಾಜಸ್ಥಾನದ ಹೈಕೋರ್ಟಿನ ಎದುರುಗಡೆ ಒಂದು ರಾಜಸ್ಥಾನ ಜುಡಿಷಿಯಲ್ ಆಫೀಸರ್ಸ್ ಅಸೋಸಿಯೇಷನ್ ಅನ್ನೋ ಒಂದು ಸಂಘಟನೆಯ ಅಧ್ಯಕ್ಷ ಪದ್ಮಕುಮಾರ್ ಜೈನ್ ಅಂತ ಹೇಳಿ ಅವರು ಮುಖ್ಯ ನ್ಯಾಯಮೂರ್ತಿ NM ಕಸ್ಲಿವಾಲ್ ಅನ್ನೋರಿಗೆ ಒಂದು ಪತ್ರವನ್ನ ಆಧರಿಸಿ
ಆ ಹೈಕೋರ್ಟ್ ಎದುರುಗಡೆ ಮನುವಿನ ಒಂದು ಪ್ರತಿಮೆಯನ್ನ ಸ್ಥಾಪಿಸುವ ಕೆಲಸವನ್ನ ಹಿಂದಿನಿಂದ RSS ಮಾಡುತ್ತೆ. ನಂತರದಲ್ಲಿ ಬಹಳಷ್ಟು ದಲಿತ ವಕೀಲರು, ಹಿಂದುಳಿದ ಸಂಘಟನೆಗಳೆಲ್ಲ ಕೂಡ ಇದ್ರ ವಿರುದ್ಧ ದನಿ ಎತ್ತುತ್ತಾರೆ. ನಮ್ಮ ಸಂವಿಧಾನ ಬದ್ಧವಾಗಿ ಹೈಕೋರ್ಟ್ ಆಗಿದೆ, ಸಂವಿಧಾನದ ವಿರುದ್ಧವಾದಂತಹ ತತ್ವಗಳು ಈ ಮನುಸ್ಮೃತಿ ಒಳಗಡೆ ಇದೆ, ಅಂತ ಮನುವನ್ನು ನೀವು ಯಾಕೆ ಸ್ಥಾಪನೆ ಮಾಡಿದ್ದೀರಿ ಅಂತ ಹೇಳಿ ಈ ಒಂದು ಮನುವಿಗೂ ನಮ್ಮ ಸಂವಿಧಾನಕ್ಕೂ ಆಗ್ಬರಲ್ಲ, ಆ ಕಾರಣಕ್ಕೆ ಇದನ್ನ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ಒಂದು ಒತ್ತಾಯವನ್ನ ಸಲ್ಲಿಸಿದಾಗ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪಿಸಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಧರ್ಮೇಂದ್ರ ಆಚಾರ್ಯ ಅನ್ನುವರು ಒಂದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ PIL ಹಾಕ್ತಾರೆ. ಕೋರ್ಟಿನ ಎದುರಲ್ಲೇ ಈ ಮನುವಿನ ಪ್ರತಿಮೆ ಇರಬೇಕು ಅಂತ ಹೇಳಿ ಅರ್ಜಿ ಹಾಕ್ತಾರೆ. ನಂತರ ಕೋರ್ಟ್ ಅದನ್ನ ಸ್ಥಳಾಂತರ ಮಾಡೋದಕ್ಕೆ ಸ್ಟೇ ತರುತ್ತೆ. 2015ರಲ್ಲಿ ಇದರ ವಿಚಾರಣೆ ನಡೆಯುವಂತ ಒಂದು ಸಂದರ್ಭದಲ್ಲಿ AK ಜೈನ್ ಅನ್ನುವ ವಕೀಲರು ಕೋರ್ಟ್ ಅಲ್ಲಿ ಮನುಸ್ಮೃತಿಯ ಕೆಲವು ಭಾಗಗಳನ್ನ ಓದ್ತಾ ಇರ್ತಾರೆ. ಓದಿ ನೋಡಿ, ಈ ರೀತಿಯಾಗಿ ಬರೆದಂತಹ ಮನುಸ್ಮೃತಿ ಒಬ್ಬ ಮನು ಅಂತ ಹೇಳ್ತಾರಲ್ಲ, ಆ ವ್ಯಕ್ತಿಯ ಒಂದು ಪ್ರತಿಮೆ ಇರೋದೆಷ್ಟು ಸಂವಿಧಾನ ವಿರೋಧಿ ಅಲ್ವಾ ಅಂತ ಹೇಳಿ ಈ AK ಜೈನ್ ಅನ್ನುವ ಒಂದು ವಕೀಲರು ಹೇಳ್ತಾ ಇದ್ದಾಗ 400 ಬ್ರಾಹ್ಮಣ ವಕೀಲರು ಗಲಾಟೆ ಮಾಡ್ತಾರೆ, ಆ ವಕೀಲರ ಮೇಲೆ ಹಲ್ಲೆಗೆ ಹೋಗ್ತಾರೆ. ಆ ನಂತರದಲ್ಲಿ ಮತ್ತೆ ಇದುವರೆಗೂ ಕೂಡ ಈ ಪ್ರಕರಣದ ವಿಚಾರಣೆಯೇ ನಡೆದಿಲ್ಲ. 2018ರಲ್ಲಿ 2 ಮಹಿಳೆಯರು ಆ ಪ್ರತಿಮೆಗೆ ಮಸಿ ಬಡಿತಾರೆ. ಆವಾಗ ಅವರ ಮೇಲೆ ಕೇಸುಗಳನ್ನು ದಾಖಲಿಸುವ ಕೆಲಸವನ್ನ ಹಿಂದಿನಿಂದ RSS ಮಾಡಿಸುತ್ತೆ. ಸ್ವಾಮಿ, ಈ ರೀತಿಯಾಗಿ ಒಂದು ಕೋರ್ಟಲ್ಲಿ 400 ಜನ ಬ್ರಾಹ್ಮಣ ವಕೀಲರನ್ನ ಸಂಘಟನೆ ಮಾಡಿ ಒಬ್ಬ ವಕೀಲನ ವಿರುದ್ಧವಾಗಿ ಹೋಗಿ ಯಾರು ಆ ಪ್ರತಿಮೆ ಬೇಡ ಅಂತಾರೋ, ಮನುವಿನ ಪ್ರತಿಮೆ ಬೇಡ ಅಂತಾರೋ ಅವರ ವಿರುದ್ಧ ಎಲ್ಲ ಚೇತಾವಣೆ ಮಾಡ್ತಕ್ಕಂತಹ ಒಂದು ದೊಡ್ಡ ಸಾಧನೆ ಅಲ್ವಾ? RSS ಮಾಡಿರ್ತಕ್ಕಂತಹ ಮಹಾನ್ ಸಾಧನೆ ಅಲ್ವಾ? ಒಪ್ಕೊಳ್ಳಲ್ವಾ ನೀವು? ಅಷ್ಟಕ್ಕೂ ಈ RSSಗೆ ಯಾಕೆ ಇಷ್ಟೊಂದು ಮನುಸ್ಮೃತಿ ಮೇಲೆ ಬಹಳ ಪ್ರೀತಿ? ಮನುವಿನ ಪ್ರತಿಮೆ ಯಾಕೆ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದ್ರೆ ಮನುಸ್ಮೃತಿ ಹೇಳುತ್ತೆ, ಈ ಭೂಮಿಯಲ್ಲಿ ಇರುವುದೆಲ್ಲವೂ ಬ್ರಾಹ್ಮಣನಿಗೆ ಸೇರಿದ್ದಾಗಿದೆ, ಬ್ರಾಹ್ಮಣನು ಶ್ರೇಷ್ಠವಾದ ಜನ್ಮವನ್ನು ಪಡೆದಿದ್ದರಿಂದ ಇವೆಲ್ಲವನ್ನು ಹೊಂದಲು ಅವನೇ ಅರ್ಹನಾಗಿರುತ್ತಾನೆ ಅಂತ ಹೇಳಿ ಮನುಸ್ಮೃತಿಯ ಅಧ್ಯಾಯ 1 ಶ್ಲೋಕ 100 ಹೇಳುತ್ತೆ. ಹಾಗೆಯೇ ಬ್ರಾಹ್ಮಣನಿಗೆ ಶುಭ ಸೂಚಕವಾದ, ಕ್ಷತ್ರಿಯನಿಗೆ ಶಕ್ತಿ ಸೂಚಕವಾದ, ವೈಶ್ಯನಿಗೆ ಧನ ಸೂಚಕವಾದ ಹಾಗೂ ಶೂದ್ರನಿಗೆ ಅಸಹ್ಯ ಸೂಚಕವಾದ ಹೆಸರುಗಳನ್ನು ಇಡಬೇಕು ಅಂತೇಳಿ ಅಧ್ಯಾಯ 2 31ನೇ ಶ್ಲೋಕ ಹೇಳುತ್ತೆ. ಶೂದ್ರನಿಗೆ ವಿದ್ಯೆ ಕಲಿಸಬಾರದು, ಯಜ್ಞದ ಹವಿಸ್ಸಿನ ಶೇಷವನ್ನು ಕೊಡಬಾರದು, ಧರ್ಮೋಪದೇಶ ಮಾಡಬಾರದು, ವೃತಾಚರಣೆಗೆ ಹೇಳಿಕೊಡಬಾರದು ಅಂತೇಳಿ ಅಧ್ಯಾಯ 4 80ನೇ ಶ್ಲೋಕ ಹೇಳುತ್ತೆ. ಬ್ರಾಹ್ಮಣನ ಸೇವೆಯೇ ಶೂದ್ರನ ವಿಶಿಷ್ಟ ಕರ್ತವ್ಯವಾಗಿದೆ, ಅವನು ಬೇರೆ ಕೆಲಸ ಮಾಡಿದರೆ ಅವನಿಗೆ ಫಲವೂ ಸಿಗುವುದಿಲ್ಲ ಅಂಥೇಳಿ ಅಧ್ಯಾಯ 10 123ನೇ ಶ್ಲೋಕ ಹೇಳುತ್ತೆ. ಹಣ ಸಂಪಾದನೆ ಮಾಡುವ ಸಾಮರ್ಥ್ಯ ಇದ್ದರೂ ಶೂದ್ರನು ಹಣ ಸಂಪಾದಿಸಬಾರದು, ಹಣ ಸಂಪಾದನೆ ಮಾಡಿದರೆ ಶೂದ್ರನು ಬ್ರಾಹ್ಮಣರನ್ನು ಕಡೆಗಣಿಸುತ್ತಾನೆ ಅಂತ ಮನುಸ್ಮೃತಿಯ ಅಧ್ಯಾಯ 10 129ನೇ ಶ್ಲೋಕ ಹೇಳುತ್ತೆ. ನೋಡಿ, ಬ್ರಾಹ್ಮಣರಿಗೆ ಇಷ್ಟೆಲ್ಲ ಉಪಯೋಗ ಮಾಡ್ತಕ್ಕಂಥ ಒಂದು ಮನುಸ್ಮೃತಿಯನ್ನ ಇವರು ಸಮರ್ಥನೆ ಮಾಡೋದು, ಮನುಸ್ಮೃತಿಯೇ ಇಲ್ಲಿ ಜಾರಿ ಆಗಬೇಕು ಈ ಸಂವಿಧಾನದ ಬದಲು ಅಂತ ಹೇಳ್ತಕ್ಕಂಥದ್ದು ನ್ಯಾಯವಾಗಿದೆ ಅಲ್ವಾ? ಇದು ನಿಜಕ್ಕೂ ಸಾಧನೆ ಸ್ವಾಮಿ. ಇನ್ನು ಸಾಧನೆ ನಂಬರ್ 5, ಇದು ಬಹಳ ಮುಖ್ಯವಾದ ಮತ್ತು ಈ RSSಗೆ ಬಹಳ ಪ್ರಿಯವಾದಂತಹ ಸಾಧನೆ. ಪ್ರಾಚೀನ ಭಾರತದಿಂದ ಹಿಡಿದು ಮೊನ್ನೆವರೆಗೂ ಕೂಡ ಇತಿಹಾಸವನ್ನ ಹೇಗೆ ತಿರುಚಬೇಕು ಎಂಬುದು RSSನವರಿಗೆ ಕರತಲಾಮಲಕವಾಗಿದೆ. ಇವರು ಹೇಗೆ ಇತಿಹಾಸವನ್ನು ತಿರುಸ್ತಾರೆ ಅಂಥೇಳಿ ಒಂದು ರೀಸೆಂಟ್ ಉದಾಹರಣೆ ಮೂಲಕ ಹೇಳ್ತೀನಿ. ಮೊನ್ನೆ ನಮ್ಮ RSS ಶಾಖೆಯಲ್ಲೇ ಇತಿಹಾಸ ತಿರುಚುವಂಥ ಟ್ರೈನಿಂಗ್ ಸಖತ್ತಾಗಿ ಪಡೆದಿರುವಂತಹ ನಮ್ಮ ಮಾಜಿ ಸಂಸದರಾದಂತಹ ಶೂದ್ರರಾಗಿ ಹುಟ್ಟಿದ್ದಂತಹ ಪ್ರತಾಪ್ ಸಿಂಹ ಅವರು ಈ ರೀತಿ ಹೇಳ್ತಾರೆ. 2002 ಬರೋಷ್ಟೊಳಗಡೆ ಕೋರ್ಟ್ ಆರ್ಡರ್ ಫೈನಲ್ ಆರ್ಡರ್ 2004ರಲ್ಲಿ ಬರುತ್ತೆ. ಅಲ್ಲಿವರೆಗೂ ಖಾಸಗಿ ಸಂಘ ಸಂಸ್ಥೆಗಳಿರ್ಬೋದು, ಯಾವುದೇ ಇನ್ಸ್ಟಿಟ್ಯೂಷನ್ಗಳಿರ್ಬೋದು, ಯಾವ ಖಾಸಗಿ ವ್ಯಕ್ತಿಗಳಿರ್ಬೋದು, ತಮ್ಮ ಮನೆ ಎದುರುಗಡೆ ಇರ್ಬೋದು, ತಮ್ಮ ಕಚೇರಿಯ ಮೇಲೆ ಇರ್ಬೋದು, ಎಲ್ಲೂ ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸುವ ಹಾಗಿಲ್ಲ ಅಂತ ಹೇಳಿ ಸರ್ಕಾರಿ ನಿಯಮ ಇತ್ತು, ಧ್ವಜ ಸಂಹಿತೆ ಇತ್ತು. ಹಾಗಾಗಿ 2002ವರೆಗೂ ಕೂಡ RSSಗೆ ಆಸೆ ಇದ್ರೂ ಕೂಡ ಹಾರಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಏನ್ ಹೇಳ್ತಿದ್ದಾರೆ? ಯಾಕೆ RSS ಕಟ್ಟಡದ ಮೇಲೆ ತನ್ನ ಬಾವುಟವನ್ನ ಹಾರಿಸಿರ್ಲಿಲ್ಲ ಅಂತಂದ್ರೆ ಅದಕ್ಕೆ ಕಾನೂನಿನ ತೊಡಕಿತ್ತು. ಕಾಂಗ್ರೆಸ್ಸು ತನ್ನಂತಹ ಕಾನೂನಿನಲ್ಲಿ ಖಾಸಗಿ ಕಟ್ಟಡದ ಮೇಲೆ ಬಾವುಟ ಹಾರಿಸಂಗಿಲ್ಲ ಅಂತ ಇತ್ತು ಅಂತ ಹೇಳಿ ಈ ಪ್ರತಾಪ್ ಸಿಂಹ ಹೇಳ್ತಿದ್ದಾರೆ.
ಇತಿಹಾಸವನ್ನು ತಿರುಚೋದಾದರೆ ಹೀಗೆ ತಿರುಚಬೇಕು. ಯಾಕಂತ ಹೇಳ್ತಿದ್ರೆ 2002ರಲ್ಲಿ ಒಂದು ಫ್ಲಾಗ್ ಕೋಡ್ ಅಂತ ಬಂತು. ಅದಕ್ಕಿಂತ ಹಿಂದೆ ಇದ್ದಂಥ ಇನ್ನೊಂದು ಕಾಯ್ದೆ ನಮ್ಮ ದೇಶದಲ್ಲಿತ್ತು. ಅದು ರಾಷ್ಟ್ರೀಯ ಸ್ಮಾರಕ ಮತ್ತು ರಾಷ್ಟ್ರ ಲಾಂಛನಗಳನ್ನು ಹೇಗೆ ನಮ್ಮ ದೇಶದಲ್ಲಿ ನಿರ್ವಹಣೆ ಮಾಡಬೇಕು ಅನ್ನೋ ಸಂಬಂಧಪಟ್ಟಂಗೆ. ಅದರಲ್ಲಿ ಹೇಳಿದ್ದು ಸಿಂಪಲ್ ಆಗಿ ಏನಂತ ಹೇಳಿದರೆ, ನಮ್ಮ ರಾಷ್ಟ್ರ ಧ್ವಜಗಳನ್ನಾಗಲಿ ಅಥವಾ ರಾಷ್ಟ್ರ ಲಾಂಛನಗಳನ್ನು ಹೇಗೆ ಬೇಕೋ ಹಾಗೆ ಮನಸ್ಸಿಗೆ ಬಂದಂಗೆ ಬಳಕೆ ಮಾಡೋದಲ್ಲ, ಯಾವಾಗ ಬೇಕೋ ಅವಾಗ ಬಳಸೋದಲ್ಲ. ರಾಷ್ಟ್ರೀಯ ದಿನಗಳ ಸಂದರ್ಭದಲ್ಲಿ ಅದನ್ನು ಕಟ್ಟಡಗಳ ಮೇಲೆ, ಶಾಲಾ ಕಾಲೇಜುಗಳಲ್ಲಿ ಅಥವಾ ಖಾಸಗಿ ಕಟ್ಟಡಗಳು ಕೂಡ ಇರ್ಬೋದು, ಎಲ್ಲ ಕಡೆಗಳಲ್ಲಿ ಅವತ್ತು ಮಾತ್ರ ದೇಶಕ್ಕೆ ಗೌರವಪೂರ್ವಕವಾಗಿ ಗೌರವವನ್ನು ಸಲ್ಲಿಸಬೇಕು, ಧ್ವಜವನ್ನು ಹಾರಿಸಬೇಕು ಅಂತ. ಎಲ್ಲೂ ಕೂಡ ರಾಷ್ಟ್ರೀಯ ದಿನವೂ ಕೂಡ, ಅಂದರೆ ಈಗ ಸ್ವಾತಂತ್ರ್ಯ ದಿನಾಚರಣೆ ಬರುತ್ತೆ, ಸಂವಿಧಾನ ದಿನ ಬರುತ್ತೆ, ರಿಪಬ್ಲಿಕ್ ಡೇ ಬರುತ್ತೆ, ಇಂತಹ ದಿನಗಳಲ್ಲಿ ಧ್ವಜವನ್ನು ಹಾರಿಸಬಾರದು ಅಂತ ಎಲ್ಲೂ ಹೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ 2002 ಒಳಗಡೆ ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ದಿನಾಚರಣೆ ದಿವಸ ಅಥವಾ ಬೇರೆ ರಾಷ್ಟ್ರೀಯ ದಿನಗಳ ದಿವಸ ಧ್ವಜವನ್ನು ಹಾರಿಸ್ತಾ ಇತ್ತು, ಅಥವಾ ಜನತಾದಳ ಹಾರಿಸ್ತಾ ಇತ್ತು. ಬೇರೆ ಬೇರೆ ಸಂಘಟನೆಗಳು, ಖಾಸಗಿ ಸಂಘಟನೆಗಳು ಹಾಕ್ತಾ ಇತ್ತು. ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಪ್ರತಿ ವರ್ಷ ಕೂಡ ಧ್ವಜವನ್ನು ಹಾರಿಸ್ತಾ ಇತ್ತು. ಅವಾಗೇನು ಕಾನೂನು ಅಡ್ಡಿ ಇರಲಿಲ್ಲ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮಾತ್ರ ಯಾಕೆ ಅಡ್ಡಿ ಇತ್ತು? ಯಾಕೆ ಇವರ ಒಂದು ಕಚೇರಿ ಒಳಗಡೆ, ಇವರ ಕಚೇರಿಯ ಕಟ್ಟಡದಲ್ಲಿ ಅಥವಾ ಇವರ RSSನ ಆವರಣದಲ್ಲಿ ನಾಗಪುರದಲ್ಲಿ ಯಾಕೆ ಧ್ವಜವನ್ನು ಹಾರಿಸ್ತಾ ಇರಲಿಲ್ಲ? ಇದನ್ನ ಪ್ರಶ್ನೆ ಮಾಡಿ ಕೆಲವು ಕಾರ್ಯಕರ್ತರು ಹೋಗಿ ಬಲವಂತವಾಗಿ ನುಗ್ಗಿ ಕೂಡ ರಾಷ್ಟ್ರಧ್ವಜವನ್ನು ಹಾರಿಸಿದ್ರು RSS ಕಚೇರಿ ಮೇಲೆ. ಅವ್ರ ಮೇಲೆ ಕೇಸ್ ಆಯಿತು. ಅಂದರೆ ಅಲ್ಲಿವರೆಗೆ ಈ RSSನವರಿಗೆ ಇಷ್ಟ ಇರಲಿಲ್ಲ. ಇಂತಹ ಒಂದು ಕಟು ವಾಸ್ತವವನ್ನು ಮರೆಮಾಚಿ ಗೂಬೆಯನ್ನು ಕಾಂಗ್ರೆಸ್ ಮೇಲೆ ನಮ್ಮ ಪ್ರತಾಪ್ ಸಿಂಹ ಅವರು ತಿರ್ಸ್ತಾ ಇದ್ದಾರೆ. ಇದು ಇತಿಹಾಸ ತಿರುಚುವಂತಹ ದೊಡ್ಡ ಕಲೆ. ಇದು RSS ಪ್ರಣೀತವಾದದ್ದು. ಈ ರೀತಿಯಲ್ಲಿ ಎಷ್ಟೊಂದು ಇತಿಹಾಸವನ್ನು ಇವರು ತಿರುಚಿದ್ದಾರೆ ಅಂತ ಹೇಳಿದ್ರೆ ನಮಗೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಾಧನೆ ನಂಬರ್ 6, ಹಾಫ್ ಚಡ್ಡಿಯಿಂದ ಫುಲ್ ಪ್ಯಾಂಟ್. ನೋಡಿ, ಇದು ಅಭಿವೃದ್ಧಿ ಸಂಕೇತ ಅಲ್ವಾ? ಕಳೆದ 50 ವರ್ಷಗಳಲ್ಲಿ ಕಾಂಗ್ರೆಸ್ ಅವಧಿಯಲ್ಲಿ ಇಂಥ ಒಂದು ಸಾಧನೆ ಆಗಿಲ್ಲ ಸ್ವಾಮಿ. 50 ವರ್ಷಗಳ ಕಾಂಗ್ರೆಸ್ ಅವಧಿಯಲ್ಲಿ RSS ಕೇವಲ ಹಾಫ್ ಚಡ್ಡಿ ಇತ್ತು. ಆದರೆ ಇವತ್ತು ಫುಲ್ ಪ್ಯಾಂಟ್ ಹಾಕೊಂಡಿದ್ದಾರೆ. ಫುಲ್ ಪ್ಯಾಂಟ್, ಕೈಯಲ್ಲಿ ದೊಣ್ಣೆ ಮತ್ತು ಕರಿಟೋಪಿ ಹಾಕೊಂಡು ತಮ್ಮ ಸ್ವಯಂ ಸೇವಕರನ್ನ ಮಾರ್ಚ್ ಪಾಸ್ಟ್ ಮಾಡಿಸ್ತಾರಲ್ಲ, ಪಥಸಂಚಲನ ಮಾಡಿಸ್ತಾರಲ್ಲ. ಈ ಫುಲ್ ಪ್ಯಾಂಟ್ ಬಂದಿರೋದೇನು ಕಡಿಮೆ ಸಾಧನೆಯ? ಇದನ್ನ ಯಾಕೆ ತುಂಬಾ ಲೇವಡಿ ಮಾಡಬೇಕು ಪ್ರಿಯಾಂಕ್ ಖರ್ಗೆ ಅವರು? ಯಾಕಂದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದು ಆಗ್ಲಿಲ್ವಲ್ಲ, ಹಾಫ್ ಪ್ಯಾಂಟ್ ಫುಲ್ ಪ್ಯಾಂಟ್ ಆಗ್ಲಿಲ್ವಲ್ಲ. ಹಾಗಾಗಿ ಇದು ಸಾಧನೆ ಅಂತೇಳಿ ನೀವು ಒಪ್ಕೊಳ್ಳೋದ್ರಲ್ಲಿ ನಿಮ್ಗೆ ಯಾಕೆ ಹಿಂಜರಿಕೆ ಅಂತ. ಇನ್ನು ಸಾಧನೆ ನಂಬರ್ 7. ನೋಡಿ, ಕಾಂಗ್ರೆಸ್ನವರಿಗೆ ಒಂದು ಮಾತು ಹೇಳಬೇಕು. ನೀವು ಎಲ್ಲೋ ರಾಹುಲ್ ಗಾಂಧಿ, ನಮ್ಮ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯ ಅಥವಾ ಸತೀಶ್ ಜಾರಕಿಹೊಳಿ, BK ಹರಿಪ್ರಸಾದ್, ಹೀಗೆ ಬೆರಳೆಣಿಕೆ ಜನ ಮಾತ್ರ ಬಹಳ ಸ್ಟ್ರಾಂಗ್ ಆಗಿ RSSನ ವಿರೋಧ ಮಾಡ್ತೀರಾ. ಆದರೆ ನಿಮ್ಮ ಪಕ್ಷದವರೇ ಒಳಗೊಳಗೆ ಎಷ್ಟೆಷ್ಟು RSS ಭಕ್ತರಿದ್ದಾರೆ ನಿಮಗೆ ಗೊತ್ತಾ? ನಿಮ್ಮ ಕಾಂಗ್ರೆಸ್ನ ಐಡಿಯಾಲಜಿಗೆ ವಿರುದ್ಧವಾಗಿ ನಡ್ಕೊಳ್ತಕ್ಕಂಥವ್ರು. ನಿಮ್ಮ ರಾಹುಲ್ ಗಾಂಧಿ ಏನು ಅಲ್ಲಿ ಸಂಸತ್ತಲ್ಲಿ ಕುತ್ಕೊಂಡು ಹೇಳ್ತಾರೋ ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಅವರ ಒಂದು ವರ್ತನೆಗಳಿರ್ತವೆ ಅಂತ ಎಷ್ಟೊಂದು ನಾಯಕರು ನಿಮ್ಮ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಸಾವರ್ಕರ್ ದಿನಾಚರಣೆ ದಿವಸ ನಮ್ಮ ಕಾಂಗ್ರೆಸ್ ನಾಯಕ ದೇಶಪಾಂಡೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದಂಗೆ ಸಾವರ್ಕರ್ ಅವರಿಗೆ ಜನ್ಮ ಶುಭಾಶಯ ಅಂತೇಳಿ ಒಂದು ಪೋಸ್ಟರ್ ಬರುತ್ತೆ. ಮೋದಿಯನ್ನು ಅವರು ಎಷ್ಟೋ ಕಡೆ ಹಾಡಿ ಹೊಗಳುತ್ತಾರೆ. ನಿಮ್ಮ ದೊಡ್ಡ ದೊಡ್ಡ ನಾಯಕರು ನಮಸ್ತೆ ಸದಾವತ್ಸಲೆ ಅಂತ ಹೇಳ್ತಾರೆ. ಇದನ್ನು ಯಾರು ಹೇಳ್ಕೊಟ್ಟಿದ್ದು? ಇದೆಲ್ಲ RSS ಸಾಧನೆ ಅಲ್ವಾ? ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ ಇಲಾಖೆಗಳನ್ನು RSS ಕಾರ್ಯಕರ್ತರಾಗಿರ್ತಕ್ಕಂತಹ ಸರ್ಕಾರದ ಅಧಿಕಾರಿಗಳು ಕೆಲಸ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ವಾ? ಉದಾಹರಣೆಗೆ, ನಿಮ್ಮ ಉನ್ನತ ಶಿಕ್ಷಣ ಮಂತ್ರಿ MC ಸುಧಾಕರ್ ಅವರ ಇಲಾಖೆಯ ವಿಧಾನಸೌಧದ ಕಚೇರಿಯಲ್ಲಿ ಗಣ್ಯ ವ್ಯಕ್ತಿಗಳು ಯಾರು ಹೋದರೆ ಅವರಿಗೆ ಉಡುಗೊರೆಯಾಗಿ ಕೊಡುವ ಪುಸ್ತಕಗಳು ಯಾವುದು ಗೊತ್ತಾ? RSSನ ರಾಷ್ಟ್ರೋತ್ಥಾನ ಪರಿಷತ್ತು ಪ್ರಕಟಿಸಿರ್ತಕ್ಕಂತಹ ಪುಸ್ತಕಗಳು. ಯಾಕೆ ಇವರಿಗೆ ಈ RSSನ ಸಂಸ್ಥೆ ಬಿಟ್ಟು ಬೇರೆಯವರು ಪ್ರಕಟ ಮಾಡಿರುವಂತಹ ಪುಸ್ತಕಗಳು ಉಡುಗೊರೆ ಕೊಡ್ಲಿಕ್ಕೆ ಸಿಗೋದಿಲ್ವಾ? ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿನೇ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಹೊಂದಿದೆ. ಅದು ಬಹಳ ಒಳ್ಳೆಯ ಸಂವಿಧಾನ ಪುಸ್ತಕವನ್ನೇ ಹೊರಗಡೆ ತಂದೆ ಪ್ರಕಟ ಮಾಡಿದೆ. ಅದನ್ನೇ ಉಡುಗೊರೆ ಕೊಡ್ಬೋದಲ್ಲ. ಯಾಕೆ ಇವರು ಸರ್ಕಾರದ ದುಡ್ಡಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು RSS ಪುಸ್ತಕ ಕೊಂಡ್ಕೊಂಡು ಅದನ್ನ ಗಣ್ಯರಿಗೆ ಉಡುಗೊರೆಯಾಗಿ ಉಚಿತವಾಗಿ ಕೊಡ್ತಾ ಇದ್ದಾರೆ? ಅಂದರೆ ಕಾಂಗ್ರೆಸ್ ಸರ್ಕಾರದಲ್ಲೇ
RSSನ ಸೇವೆ ನಡೀತಾ ಇದೆ ಅಂತ ಹೇಳಿದ್ರೆ ಇದನ್ನು ಕಡಿಮೆ ಸಾಧನೆನಾ? ಇನ್ನು ಸಾಧನೆ ನಂಬರ್ 8 ನೋಡಿ, 2019 ಲೋಕಸಭಾ ಚುನಾವಣೆಗೆ ಮೊದಲು ಮೋದಿ ಸರ್ಕಾರ ಸಂವಿಧಾನದ ಆರ್ಟಿಕಲ್ 15-16ಕ್ಕೆ ತಿದ್ದುಪಡಿ ತಂದು ಸಂಸತ್ನಲ್ಲಿ ಯಾವುದೇ ಚರ್ಚೆಗೆ ಅವಕಾಶ ಇಲ್ಲದ ಹಾಗೆ ಕೇವಲ 3 ದಿನಗಳಲ್ಲಿ ಒಂದು ಸಂವಿಧಾನ ತಿದ್ದುಪಡಿಯನ್ನು ಜಾರಿಗೆ ತರ್ತದೆ. ಅದನ್ನು ಮೇಲ್ಜಾತಿಗಳಿಗೆ ತಂದಂತಹ 10% EWS ಮೀಸಲಾತಿ ಅಂತ ಕರಿತೀವಿ. ಇದು ಎಂತಹ ಒಂದು ವಿಶೇಷವಾದಂತಹ ತಿದ್ದುಪಡಿ ಕಾಯ್ದೆ ಅಂತ ಹೇಳಿದರೆ, ಈ ದೇಶದ ಕೇವಲ 3% ಇರ್ತಕ್ಕಂಥ ಜನರಿಗೆ 10% ಮೀಸಲಾತಿ ಕೊಡುವಂತಹ ಕಾಯ್ದೆ. ಅದುವರೆಗೆ ಇದ್ದಂತಹ ಮೀಸಲಾತಿ ಈ ದೇಶದ ಶೋಷಣೆಗೊಳಗಾದವರಿಗೆ, ಹಿಂದುಳಿದವರಿಗೆ, OBCಗಳಿಗೆ, SC/STಗಳಿಗೆ ಒಂದು ರಕ್ಷಣೆ ಅಂತ ಬಂದಿದ್ದು. ಆದರೆ BJP ಜಾರಿ ಮಾಡಿರ್ತಕ್ಕಂಥ ಈ EWS ಮೀಸಲಾತಿ ಏನಿದೆ, ಇದು ಯಾರೆಲ್ಲ ಇತಿಹಾಸದಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ಕೊಂಡು ಬಂದಿರ್ತಾರೆ, ಉಳಿದವರ ಅವಕಾಶಗಳನ್ನೆಲ್ಲ ಯಾರು ಕಿತ್ಕೊಂಡು ಬಂದಿರ್ತಾರೆ, ಯಾರು ಉಳಿದ ಈ ದೇಶದ 97% ಜನರ ಪ್ರಾತಿನಿಧ್ಯಗಳನ್ನು ಕಿತ್ಕೊಂಡಿರ್ತಾರೆ, ಅಂಥವರಿಗೆ ಎಲ್ಲ ಅವಕಾಶಗಳಲ್ಲಿ 10% ಮೀಸಲಾತಿ ತಂದಿದ್ದು. ಇದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದಲ್ವಾ? ಸಂವಿಧಾನದ ಆಶಯಗಳಿಗೆ, ಸಂವಿಧಾನದ ಮೂಲತತ್ವಗಳಿಗೆ ವಿರುದ್ಧವಾದದ್ದಲ್ವಾ? ಯಾರಿಗೆ ಇವತ್ತಿಗೂ ಕೂಡ ಈ ಹಿಂದಿನ ಮೀಸಲಾತಿ ಜಾರಿಯಾಗಿ ಇಷ್ಟು ವರ್ಷ ಆದಮೇಲೂ ಕೂಡ ಅತಿ ಹೆಚ್ಚು ಪ್ರಾತಿನಿಧ್ಯ ಯಾರಿಗಿದೆಯೋ ಅವರಿಗೆ ಅವರ ಜನಸಂಖ್ಯೆಗಿಂತ ಜಾಸ್ತಿ ಮೀಸಲಾತಿ ಕೊಡೋದು ಕಡಿಮೆ ಸಾಧನೆನಾ? ಇದಾಗಿದ್ದಾದ್ರೂ ಹೇಗೆ? ಕೇವಲ ಮೋದಿಗೆ ಇಷ್ಟೆಲ್ಲ ಯೋಚನೆ ಮಾಡಕ್ಕೆ ಎಲ್ಲಿ ಬರುತ್ತೆ ಸ್ವಾಮಿ? ಈ ದೇಶದ ರಾಷ್ಟ್ರಪತಿ ಮಧ್ಯರಾತ್ರಿ 2 ಗಂಟೆಗೆ ಅದಕ್ಕೆ ಸೈನ್ ಹಾಕ್ತಾರೆ. ಯಾವುದೇ ಒಂದು ಹೋರಾಟ ನಡೆಯಲ್ಲ, ಒಂದು ಕೂಗಾಟ ಇಲ್ಲ, ಯಾರು ಕೂಡ ಸ್ಟ್ರೈಕ್ ಮಾಡೋದಿಲ್ಲ ಈ ಮೀಸಲಾತಿ ಕೊಡಿ ಅಂತೇಳಿ. ಈಗ ಈ ಒಳ ಮೀಸಲಾತಿ ಹೋರಾಟ ಮಾಡ್ತಾ ಇದ್ದಲ್ಲ, ಪಾಪ ಅಲೆಮಾರಿಗಳು ಹೋಗಿ ಡೆಲ್ಲಿಲಿ ವಾರಗಟ್ಲೆ ತಿಂಗಳಗಟ್ಲೆ ಕುತ್ಕೊಂಡಿದ್ರು. ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಳ ಮೀಸಲಾತಿ ಹೋರಾಟಗಾರರು ವರ್ಷಗಟ್ಲೆ ಹೋರಾಟ ಮಾಡಿದ್ರು. ಅವ್ರ ಪರವಾಗಿ ಒಂದೇ ಒಂದು ತಿದ್ದುಪಡಿಯನ್ನ ಇದೇ ಮೋದಿ ಸರ್ಕಾರ ತರಬಹುದಿತ್ತು ಒಳ ಮೀಸಲಾತಿ ಕೊಡೋದಕ್ಕೆ. ಇನ್ನೂ ಕೂಡ ತಂದಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟೇ ಬೇಕಾಯಿತು. ಆದರೆ ಈ ದೇಶದ ಮೇಲ್ಜಾತಿಗಳಿಗೆ 10% ಮೀಸಲಾತಿಯನ್ನ ರಾತ್ರೋರಾತ್ರಿ ಜಾರಿ ಮಾಡ್ತಾರೆ. ಅದು ರಾಜ್ಯಸಭೆಯಲ್ಲಿ ಜಾರಿ ಆಗುತ್ತೆ, ಲೋಕಸಭೆಯಲ್ಲಿ ಜಾರಿ ಆಗುತ್ತೆ, ಮತ್ತು ರಾಷ್ಟ್ರಪತಿಗಳ ಒಂದು ಸಹಿ ಕೂಡ ಅದಕ್ಕೆ ಬೀಳುತ್ತೆ. ಇದಲ್ವಾ RSS ಸಾಧನೆ ಅಂತ ಹೇಳಿದ್ರೆ? ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಲಾಭ ಸಿಗ್ತಕ್ಕಂಥದ್ದು ಈ ದೇಶದ ಮೇಲ್ಜಾತಿಗಳಿಗೆ. 3% ಮೇಲ್ಜಾತಿಗಳ ಹಿತಾಸಕ್ತಿಗೋಸ್ಕರನೇ ಇರತಕ್ಕಂತಹ ಒಂದು RSSನಂತಹ ಸಂಘಟನೆ ತನ್ನವರಿಗೋಸ್ಕರ ಇಷ್ಟು ಕಟಿಬದ್ಧವಾಗಿ ಒಂದು ಕೆಲಸ ಮಾಡಿ ಒಬ್ಬ ಪ್ರಧಾನಮಂತ್ರಿ ಮೂಲಕ ಒಂದು ಕಾಯ್ದೆಯನ್ನು ತರ್ತಾರೆ ಅಂತ ಹೇಳಿದ್ರೆ ಅದನ್ನ ನೀವು ಸಾಧನೆ ಅಂತ ಒಪ್ತಿರೋ ಇಲ್ವಾ ಖರ್ಗೆ ಅವರೇ? ಯಾಕೆ ಅಂದರೆ ಮಂಡಲ್ ವರದಿಯ ಸಂದರ್ಭದಲ್ಲಿ ಇಡೀ ದೇಶದ ಯಾರಿಗೆ ಪ್ರಯೋಜನ ಆಗ್ತಾ ಇತ್ತು, ಯಾವ OBC ಜನಗಳಿಗೆ ಆ ಮೀಸಲಾತಿ, ಮಂಡಲ್ ವರದಿಯ ಮೀಸಲಾತಿ ಪ್ರಯೋಜನ ಆಗ್ತಾ ಇತ್ತು, ಅದೇ OBC ಜನರನ್ನೇ ABVP ಸಂಘಟನೆ ಮೂಲಕ ಪ್ರಚೋದನೆ ಮಾಡಿ ಅದರ ವಿರುದ್ಧ ಹಿಂಸೆ ಮಾಡಿದ್ದ ಒಂದು ಕೀರ್ತಿ ಇದ್ದಿದ್ದು ಇದೇ RSSಗೆ. ಹಿಂದಿಂದ RSS ಮಾಡಿದ್ದ ಒಂದು ಮೀಸಲಾತಿ ವಿರೋಧಿ ಆಂದೋಲನ ಇವತ್ತು ಕೂಡ ಯಾರಾದರೂ ಮೀಸಲಾತಿ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಇದೆ RSSನ ಒಂದು ಪ್ರೊಪಗಾಂಡಾ ಮಷಿನರಿ. ಅಂತಹ RSS ತನಗೆ ಬೇಕಾದಂಥವರಿಗೆ ಮೀಸಲಾತಿ ತಗೊಳ್ಳೋದು ಕಡಿಮೆ ಸಾಧನೆನಾ? ಸಾಧನೆ ನಂಬರ್ 9, 12,000 ವರ್ಷಗಳ ಇತಿಹಾಸ ಬರೀಲಿಕ್ಕೆ ಮೋದಿ ಸರ್ಕಾರ ಒಂದು ಸಮಿತಿಯನ್ನು ಮಾಡುತ್ತೆ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಂಥ ಒಂದು ಸಮಿತಿ ಆಗೋದಿಲ್ಲ. ಆದರೆ BJP ಸರ್ಕಾರ ಇದ್ದಾಗ ಮೋದಿಯವರು 2020ನೇ ಇಸ್ವಿನಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಮಿತಿಯನ್ನು ಮಾಡ್ತಾರೆ. ವಿಶೇಷ ಅಂತ ಹೇಳಿದ್ರೆ ಇಡೀ ದೇಶದ 12,000 ವರ್ಷಗಳ ಇತಿಹಾಸ ಅಂತ ಹೇಳಿದ್ರೆ ಈ ಇಡೀ ದೇಶ ಅಂದ್ರೆ ಅದರಲ್ಲಿ ಎಲ್ಲಾ ಜಾತಿ, ಜನಾಂಗ, ಧರ್ಮ ಎಲ್ಲರೂ ಇದ್ದಾರೆ ಅಲ್ವಾ? ಸೊ ಹಾಗಾಗಿ ಒಂದು ಸಮಿತಿ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲರೂ ಇರಬೇಕು. ಆದರೆ ಅವರು ಕೇಂದ್ರ ಸಂಸ್ಕೃತಿ ಇಲಾಖೆಯ ಮೂಲಕ ಹೊರಡತಕ್ಕಂಥ ಆದೇಶದಲ್ಲಿ ಆ ಸಮಿತಿಯಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ ಕೇವಲ ಉತ್ತರ ಭಾರತದ ಬ್ರಾಹ್ಮಣರು, ಅದರಲ್ಲೂ ಸಂಸ್ಕೃತ ಪಂಡಿತರು ಮಾತ್ರ ಇರ್ತಾರೆ. ಇವರು ಮಾತ್ರ ಈ ದೇಶದ 12,000 ವರ್ಷಗಳಿಗೆ ಜವಾಬ್ದಾರರು ಅಂತೇಳಿ ನಮ್ಮ ಸರ್ಕಾರ ಮಾಡುತ್ತೆ, ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಇದನ್ನ ಮೋದಿಯವರ ಬುದ್ಧಿ ಅಂತ ಹೇಳ್ತೀರಾ ಅಥವಾ RSS ಹಿಂದಿನಿಂದ ಮಾಡಿದ್ದು ಅಂತ ಹೇಳ್ತೀರಾ? ಯಾಕೆ ಅಂತ ಹೇಳಿದ್ರೆ 2019ರಲ್ಲಿ ಒಂದು ದೊಡ್ಡ ಸಂಶೋಧನೆ ಆಗುತ್ತೆ, DNA ಸಂಶೋಧನೆ ಆಗುತ್ತೆ. ಅದೇನು ಹೇಳುತ್ತೆ ಅಂತ ಹೇಳಿದ್ರೆ ಹರಪ್ಪ 7-8-9,000 ವರ್ಷಗಳ ಹಿಂದಿನಿಂದ ಇದ್ದಂತಹ ಈ ಜಗತ್ತಿನ ಮಹಾನ್ ಒಂದು ನಾಗರಿಕತೆ, ಹರಪ್ಪ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆಯಲ್ಲಿ
ಆರ್ಯರು ಇರಲಿಲ್ಲ. ಅದನ್ನ ಕಟ್ಟಿದ್ದು ಈ ದೇಶದ ಇವತ್ತಿನ ಯಾರು OBC ದಲಿತರು ಅಂತ ಹೇಳ್ತಾರೆ ಇವರ ಪೂರ್ವಿಕರು ದ್ರಾವಿಡರು. ದ್ರಾವಿಡ ಭಾಷೆಗಳನ್ನ ಯಾರು ಇವತ್ತು ಮಾತಾಡ್ತಾರೆ? ಸಂಸ್ಕೃತ ಅಲ್ಲದೆ ಇರ್ತಕ್ಕಂತಹ, ಹಿಂದಿ ಅಲ್ಲದೆ ಇರ್ತಕ್ಕಂಥ, ಅಂದ್ರೆ ಇಂಡೋ ಯುರೋಪಿಯನ್ ಭಾಷೆ ಅಲ್ಲದೆ ಇರ್ತಕ್ಕಂಥ ದ್ರಾವಿಡ ಭಾಷೆಗಳನ್ನ, ಮುಂಡಾ ಭಾಷೆಯನ್ನ ಯಾರು ಮಾತಾಡ್ತಾ ಇದ್ದಾರೆ ಅವರ ಪೂರ್ವಿಕರೇ ಈ ಹರಪ್ಪ ಸಿಂಧು ನಾಗರಿಕತೆಯನ್ನ ಕಟ್ಟಿದ್ದು ಅಂತ ಹೇಳಿ DNA ಅಧ್ಯಯನಗಳ ಮೂಲಕ ಒಂದು ವರದಿ ಬರುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಆಗ ಈ RSSನವರು ಇಂತಹ ಒಂದು ಯುಕ್ತಿಯನ್ನ ಮಾಡ್ತಾರೆ. ನೋಡಿ, ಈ ಸೈಂಟಿಫಿಕ್ ಎವಿಡೆನ್ಸ್ ಎಲ್ಲ ಈ ರೀತಿ ನಾವೆಲ್ಲ ಯಾವುದು ಇಲ್ಲ ಇಲ್ಲ ಅಂತ ಹೇಳ್ತೀವಿ, ಅದ್ರ ವಿರುದ್ಧ ಕೊಡ್ತಾ ಇದೆ. ಹಾಗಾಗಿ ನಾವು ಇಲ್ಲ ಇಲ್ಲ ಇಲ್ಲ, ಹಿಂದಿಂದ ಯಾರೆಲ್ಲ ಸಂಸ್ಕೃತ ಮಾತಾಡ್ತಾ ಇದ್ರು ಅವರೇ ಈ ದೇಶದ ನಾಗರಿಕತೆ ಕಟ್ಟಿದ್ದು. ಸಿಂಧು ಹೆಸರು ಸಿಂಧು ಆಗಿರಲಿಲ್ಲ, ಅದ್ರ ಹೆಸರು ಸರಸ್ವತಿ ಆಗಿರ್ತಿತ್ತು. ಸರಸ್ವತಿ ಅನ್ನೋದು ಋಗ್ವೇದದಲ್ಲಿದೆ. ಈ ರೀತಿ ಎಲ್ಲ ಒಂದು ವರದಿ ಕೊಡಿ ಅಂತೇಳಿ ಉತ್ತರ ಭಾರತದ ಸಂಸ್ಕೃತ ಪಂಡಿತರಾದ ಬ್ರಾಹ್ಮಣರನ್ನು 16 ಜನ ಬ್ರಾಹ್ಮಣರನ್ನು ಮಾತ್ರ ನೇಮಿಸಿ ಒಂದು ಸಮಿತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಮಾಡ್ತಾರೆ. ಇಂಥದ್ದೆಲ್ಲ ನಿಮ್ಮ ಕಾಂಗ್ರೆಸ್ ಹತ್ರ ಆಗುತ್ತಾ ಖರ್ಗೆ ಅವರೇ? ಇದು RSS ಹತ್ರ ಮಾತ್ರ ಆಗುವಂಥದ್ದು. ಇನ್ನು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಬಹಳ ಮಹತ್ವದ ಒಂದು ಸಾಧನೆ ನೋಡಿ. ಈ RSS ಎಷ್ಟೆಷ್ಟೋ ಸಂಘ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದೆ. ಸಾವಿರಾರು ಅದರ ಏನು ಟೆಂಟಕಲ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂಥ ಒಂದು ಸಂಘಟನೆ ಅದು. ಅದರ ಕಬಂಧ ಬಾಹುಗಳನ್ನು ಅದು ಸ್ಥಾಪನೆ ಮಾಡಿದೆ. ವಿಶೇಷ ಅಂತ ಹೇಳಿದ್ರೆ ಈ RSS ತನ್ನ ಅಂಗಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಾಗ ಯಾವ ರೀತಿ ಮಾಡುತ್ತೆ, ಯಾವ ಸ್ವರೂಪದಲ್ಲಿ ಮಾಡುತ್ತೆ ಅಂತ ಹೇಳಿದ್ರೆ ಅದು ಈ ಚಾತುರ್ವರ್ಣ ವ್ಯವಸ್ಥೆಯನ್ನು ಹೋಲುವ ರೀತಿಯಲ್ಲಿ ಮಾಡುತ್ತೆ. ಅಂತಂದ್ರೆ ಏನು ಚಾತುರ್ವರ್ಣ ಹೆಂಗೆ ಹುಟ್ಟಿತು ಅಂತ ಅಂದಾಗ ಹೇಳ್ತು, ಮನುಸ್ಮೃತಿ ಹೇಳುತ್ತಲ್ವಾ, ಬ್ರಹ್ಮನ ತಲೆಯಿಂದ ಬ್ರಾಹ್ಮಣ, ಭುಜದಿಂದ ಕ್ಷತ್ರಿಯ, ತೊಡೆಯಿಂದ ವೈಶ್ಯ ಮತ್ತು ಪಾದದಿಂದ ಶೂದ್ರ ಅಂತ ಹೇಳಿ ಈ ವರ್ಣಾಶ್ರಮ, ಅದರ ಪ್ರಕಾರನೇ RSS ಸಂಘ ಪರಿವಾರ ಇರುವಂಥದ್ದು. ಈ RSS ಇದರಲ್ಲಿ ಮೆದುಳಿನ ಕೆಲಸ ಮಾಡುತ್ತೆ, ಅಂದ್ರೆ ತಲೆಯ ಕೆಲಸ ಮಾಡ್ತದೆ. ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಿರಲಿ, ಅದರ ನಂತರದಲ್ಲಿ ಬರ್ತಕ್ಕಂಥ ಲೀಡರ್ಶಿಪ್ ಹುದ್ದೆಗಳು, ಈಗ ಕಾರ್ಯವಾಹ, ಸರ ಕಾರ್ಯವಾಹ, ಈ ಸೆಕ್ರೆಟರಿ ಲೆವೆಲ್, ಇವರೆಲ್ಲರೂ ಕೂಡ ಕಡ್ಡಾಯವಾಗಿ ಬ್ರಾಹ್ಮಣರಾಗಿರಬೇಕು. ಅಪ್ಪಿತಪ್ಪಿ ಅದರಲ್ಲಿ ಶೂದ್ರರು, ದಲಿತರು, ಮಹಿಳೆಯರು ಯಾವ ಕಾರಣಕ್ಕೂ ಹೋಗುವಂತಿಲ್ಲ. ಕಳೆದ 100 ವರ್ಷದಿಂದ ಕೂಡ ಇದನ್ನೇ RSS ಪಾಲಿಸ್ಕೊಂಡು ಬಂದಿದೆ. ಅಂದ್ರೆ ಅದು ಬ್ರೈನ್ ಇರೋದು ಬ್ರಾಹ್ಮಣರ ಹತ್ರ. ಈ RSSನ ಬ್ರಾಹ್ಮಣ ಮುಖಂಡ್ರೆ ಇಡೀ ಸಂಘಕ್ಕೆ, ಸಂಘ ಪರಿವಾರಕ್ಕೆ ಮೆದುಳಿದ್ದಂಗೆ. ಮೆದುಳಿನ ರೀತಿಯಲ್ಲೇ ಭುಜ, ಕೈಕಾಲು ಎಲ್ಲ ಕೆಲಸ ಮಾಡುತ್ತೆ. ಅಂದ್ರೆ ಈ ಶೂದ್ರರು ಇರ್ತಕ್ಕಂತಹ BJP, ABVP, ನಮ್ಮ CT ರವಿ, ನಾರಾಯಣ ಸ್ವಾಮಿ ಇಂಥವರೆಲ್ಲ ಮೆದುಳು ಹೇಳ್ದಂಗೆ ಕೇಳಬೇಕು, ಅಂದ್ರೆ ಕೇಶವ ಕೃಪಾ ಹೇಳ್ದಂಗೆ ಕೇಳಬೇಕು. ಇನ್ನು ಈ ದೇಶದ ಮೂಲ ನಿವಾಸಿ ಅಥವಾ ಆದಿವಾಸಿಗಳಿಗೆ RSS ಒಂದು ಸಂಘಟನೆ ಮಾಡಿದೆ. ಅದಕ್ಕೆ ಏನ್ ಹೆಸರು ಇಡುತ್ತೆ ಅಂತ ಹೇಳಿದ್ರೆ ಇದು ವನವಾಸಿ ಸಂಘಟನೆ ಅಂತೇಳಿ ಹೆಸರು ಕೊಡುತ್ತೆ. ಅಂದ್ರೆ ಇವರು ವನಗಳಲ್ಲೇ ಇರಬೇಕು, ವನಗಳಲ್ಲೇ ಇದ್ದವರು ಕಾಡಿನ ಜನರು ಅನಾಗರಿಕರಾಗೇ ಇರಬೇಕು ಅಂತ ಹೇಳಿ. ಅಲ್ಲ ಸ್ವಾಮಿ, ಇವತ್ತಿನ ಸಂಶೋಧನೆಗಳು ಹೇಳ್ತವೆ ಈ ದೇಶದ ಪ್ರಾಚೀನ ನಾಗರಿಕತೆಯನ್ನ ಕಟ್ಟಿದ್ದೆಲ್ಲ ಈ ಆದಿವಾಸಿಗಳ ಪೂರ್ವಿಕರು, ಈ ಮೂಲ ನಿವಾಸಿಗಳ ಪೂರ್ವಿಕರು ಅಂತ ಹೇಳಿ. ಆದ್ರೆ ಅವರನ್ನ ನೀವು ವನವಾಸಿಗಳು, ಕಾಡಿನ ಜನ ಅನ್ನೋ ರೀತಿಯಲ್ಲಿ ಬಿಂಬಿಸೋದು ಎಷ್ಟು ಸರಿ? ಅವರಿಗೆ ಆದಿವಾಸಿ, ಮೂಲ ನಿವಾಸಿ, ಆದಿವಾಸಿ ಅಂತ ಹೇಳಿದ್ರೆ ಅವರಿಗೆ ಒಂದು ಹೆಮ್ಮೆ ಇರುತ್ತಲ್ಲ, ಅದನ್ನ ಬೇಕು ಅಂತ ತಡೆಯೋದಕ್ಕೋಸ್ಕರ ಅವರು ಆದಿವಾಸಿಗಳಲ್ಲ, ಅವರು ಮೂಲ ನಿವಾಸಿಗಳಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೆಸರನ್ನ RSS ಕೊಡುತ್ತೆ. ಯಾಕೆ ಅಂದ್ರೆ ಅವರು ಆದಿವಾಸಿಗಳಂದ್ರೆ ಬೇರೆಯವರು ಆದಿವಾಸಿಗಳಲ್ಲ ಅಲ್ಲ, ಅವರು ಮೂಲ ಜನರಲ್ಲ ಅಂತ ಒಂದು ಅರ್ಥ ಬರುತ್ತೆ. ಹೀಗಾಗಿ ಈ ಹೆಸರಿನಲ್ಲೇ ಒಂದು ಸಾಂಸ್ಕೃತಿಕ ರಾಜಕಾರಣ ಮಾಡುವಂತ ಒಂದು ಸಂಘಟನೆ ಯಾವ್ದಾದ್ರು ಇದ್ರೆ ಅದು RSS. ಈಗ ಮತ್ತೊಂದು ಸಂಘಟನೆ ನೋಡಿ, ಈಗ ಬಜರಂಗ ದಳ, ರಾಮನ ಸೇವಕರಾದಂತಹ ಹನುಮಂತನ ಹೆಸರಿನಲ್ಲಿ ಇರುವಂತಹ ಒಂದು ಸಂಘಟನೆ. ನಮ್ಮ ಹಳ್ಳಿಗಳಲ್ಲಿ, ನಮ್ಮ ನಗರದ ಸ್ಲಮ್ಗಳಲ್ಲಿರ್ತಕ್ಕಂತಹ ಶೂದ್ರರು, OBC ಮತ್ತೆ ದಲಿತ ಜಾತಿಗಳ ಯಂಗ್ ಅಂಡ್ ಎನರ್ಜೆಟಿಕ್ ಹುಡುಗರೆಲ್ಲ ಬಜರಂಗ ದಳದಲ್ಲಿರ್ತಾರೆ. ಅವರಿಗೆಲ್ಲ ನಾವು ಬಜರಂಗ ದಳದವರು ಅಂತ ಹೇಳ್ಕೊಳಕ್ಕೆ ಒಂದು ರೀತಿ ಖುಷಿ. ಅದು ಈ ಗಣಪತಿ ಮೆರವಣಿಗೆಲ್ಲ ಹೋಗ್ಬೇಕಾದ್ರೆ DJ ಹಾಕೊಂಡು ಭಜ ರಂಗಿ ಅಂತ ಹೇಳಿ ಸ್ಟೆಪ್ ಹಾಕೊಂಡು ಖುಷಿಯಾಗಿ ಹೋಗ್ತಾ ಇರ್ತಾರೆ. ಈ ಬಜರಂಗ ದಳವನ್ನ 1984ರಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಅಂಗವಾಗಿ RSS ಸ್ಥಾಪನೆ ಮಾಡುತ್ತೆ. ವಿಶ್ವ ಹಿಂದೂ ಪರಿಷತ್ತು 1960ರಲ್ಲಿ ಗೋಲ್ವಾಲ್ಕರ್ ಅನ್ನುವ ಒಬ್ಬ ಬ್ರಾಹ್ಮಣ, ಅಂದರೆ RSSನ ಸರಸಂಘ ಚಾಲಕ, 2ನೇ ಸರಸಂಘ ಚಾಲಕ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಯಾಕೆ ಬಜರಂಗ ದಳದಂತಹ ಶೂದ್ರರೇ ಇರುವಂತಹ ಮತ್ತು ಶೂದ್ರ ಹುಡುಗರೇ ಇರುವಂತಹ ಒಂದು ಸಂಘಟನೆಯನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ RSSನಲ್ಲಿರ್ತಕ್ಕಂತಹ ಮುಖಂಡರುಗಳು ಯಾರೂ ಕೂಡ ಬೀದಿಗೆ ಬಂದು ಹೋರಾಟ ಮಾಡೋದಿಲ್ಲ. ಅವರು ಬಂದು
ಹೊಡೆದಾಟ ಮಾಡೋದಿಲ್ಲ, ಅವರು ಬಂದು ಕಿರ್ಚಾಡೋದಿಲ್ಲ. ಅವರು ಆರಾಮಾಗಿ ತಮ್ಮ ತಮ್ಮ ಎ ಸಿ ರೂಮ್ಗಳಲ್ಲಿ, ಎ ಸಿ ಕಚೇರಿಗಳಲ್ಲಿ ಆರಾಮಾಗಿರ್ತಾರೆ. ಬೀದಿಲಿ ಹೊಡೆದಾಟ ಮಾಡಕ್ ಬೇಕಲ್ಲ, ಸಾಬ್ರ ಜೊತೆಗೆ, ಕ್ರಿಶ್ಚಿಯನ್ರ ಜೊತೆಗೆ ಹೋಗಿ ಮಸೀದಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಅಥವಾ ಚರ್ಚ್ಗಳನ್ನು ಹೊಡೆದಾಕೋದಕ್ಕೆ, ಇನ್ನೇನೇನೋ ಗಲಾಟೆ ಮಾಡೋದಕ್ಕೆ ಬೇಕಲ್ವಾ? ಅದಕ್ಕೋಸ್ಕರ ಬಜರಂಗ ದಳ ಅನ್ನೋ ಒಂದು ಶೂದ್ರರ ಸಂಘಟನೆಯನ್ನ ಬಹಳ ಬುದ್ಧಿವಂತಿಕೆಯಿಂದ ಕಟ್ತಾರೆ. ಈ RSS ಲೀಡರ್ಗಳ ಮಕ್ಕಳು ಅಥವಾ ಅವ್ರ ಕುಲ ಸಂಬಂಧಿಗಳು ಎಲ್ಲಿರ್ತಾರೆ? ಅವರು ಇದೇ RSS ಸ್ಥಾಪನೆ ಮಾಡ್ತಕ್ಕಂತಹ ಸಂಕಲ್ಪ್ ಅನ್ನುವ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಕೋಚಿಂಗ್ ತಗೊಂಡು, ಡೆಲ್ಲಿಯಲ್ಲಿ ಕೋಚಿಂಗ್ ತಗೊಂಡು ಅವರು IAS IPS ಆಫೀಸರ್ಗಳಾಗಿ ಹೊರಗೆ ಬರ್ತಾರೆ. ಅಥವಾ ಅವರು ಸರಿಯಾದ ಒಂದು ಪ್ರಾಪರ್ ಟ್ರೈನಿಂಗ್ ತಗೊಂಡು RSS ಸಪೋರ್ಟ್ ಪಡ್ಕೊಂಡು ತೇಜಸ್ವಿ ಸೂರ್ಯನ್ ತರ MP ಗಳಾಗ್ತಾರೆ. ಅಂದರೆ RSS ಬ್ರಾಹ್ಮಣ ಜಾತಿಯವರಿಗೆ ಕೊಡ್ತಕ್ಕಂತಹ ಬೆಂಬಲ ಇದು. ಶೂದ್ರ ಜಾತಿಯವರಿಗೆ ಇದೆ ಬಜರಂಗ ದಳ. ಹೋಗಿ ಹೊಡೆದಾಟ ಮಾಡಿ, ಬಡೀರಿ, ಕಡೀರಿ. ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ವೀರಾವೇಶದಿಂದ ಹೋರಾಟ ಮಾಡ್ತಾರೆ, ಅಲ್ಲಿ ಹೋಗಿ ಮಾರನೇ ದಿನ ಹೆಣ ಬೀಳ್ತವೆ. ಈ ಬಜರಂಗ ದಳ ಇರ್ಬೋದು. ಅದೇ ತರ ದುರ್ಗಾವಾಹಿನಿ ಅಂತೇಳಿ ಒಂದು ಶೂದ್ರ ಹೆಣ್ಣುಮಕ್ಕಳಿಗೋಸ್ಕರನೇ ಕಟ್ಟಿರ್ತಕ್ಕಂಥ ಒಂದು RSS ಕಟ್ಟಿರ್ತಕ್ಕಂಥ ಸಂಘಟನೆ ಇದೆ. ಅದು ಅಷ್ಟೇ. ಸನಾತನ ಸಂಸ್ಥೆ ಯಾವುದು ಕಲಬುರ್ಗಿ ಅವರನ್ನ, ಗೋವಿಂದ ಪಾನ್ಸಾರೆ ಅವರನ್ನ, ಗೌರಿ ಲಂಕೇಶ್ವರನ್ನ ಕೊಲೆ ಮಾಡಿದ್ರಲ್ಲ, ಸೀಕ್ರೆಟ್ ಆಗಿ ಇವ್ರು ಮಾಡಿರ್ತಕ್ಕಂಥ ಸಂಘಟನೆ ಅದು. ಈ ಸಂಘಟನೆಗಳಲ್ಲಿ ಬರೋ ಹುಡುಗಿಯರಿಗೆಲ್ಲ ತ್ರಿಶೂಲ ದೀಕ್ಷೆ, ತಲವಾರ್ ದೀಕ್ಷೆ, ಮಚ್ಚು, ಲಾಂಗು ಎಲ್ಲ ಕೊಟ್ಟು, ಬಾಂಬ್ ಎಲ್ಲ ತಯಾರು ಮಾಡೋದು ಹೇಳ್ಕೊಟ್ಟು ಅಥವಾ ವೆಪನ್ ಬಳಸೋದು ಕೊಟ್ಟು ನೀವು ಹೊಡೆದಾಡಿ ಅಂತ ಹೇಳುತ್ತೆ. ಆದರೆ ತಮ್ಮ ಕುಲ ಸಂಬಂಧಿಗಳ ಒಂದು ಮಕ್ಕಳಿಗೆ ಮಾತ್ರ ಪುಸ್ತಕವನ್ನ ಕೊಡುತ್ತೆ, ಪೆನ್ ಕೊಡುತ್ತೆ. ನೀವು ಹೋಗಿ ಮೇಲ್ಗಡೆ ಹೋಗಿ, ನೀವು ಫಾರಿನ್ನಿಗೆ ಹೋಗಿ, ಫಾರಿನಲ್ಲಿ IT-BT ಕಂಪ್ನಿಗಳಲ್ಲಿ ಕೆಲಸ ಮಾಡಿ, ಈ ರೀತಿಯಾಗಿ ಟ್ರೈನಿಂಗ್ ಕೊಡುತ್ತೆ. ಅಂದ್ರೆ ಶೂದ್ರರು ಹೊಡೆದಾಡ್ಕೊಳ್ಳಿ, ಕೇಸ್ ಹಾಕೊಳ್ಳಿ, ಜೈಲುಗಳಲ್ಲಿ ಕೊಳಿಲಿ, ಆದರೆ RSS ಬ್ರಾಹ್ಮಣರ ಮುಖಂಡರು ಮಾತ್ರ ಆರಾಮಾಗಿರ್ಲಿ. ನೋಡಿ, ಈಗ ನಮ್ಮ ಪುನೀತ್ ಕೆರೆಹಳ್ಳಿ, ಅವನ್ಯಾರೋ ಮಧುಗಿರಿ ಮೋದಿ, ಈ ಚೈತ್ರ ಕುಂದಾಪುರ, ಇವರೆಲ್ಲ ತೇಟ್ ಚಪ್ಪರಗಳ ತರ ಈ RSS ಹೇಳೋ ಒಂದು ಐಡಿಯಾಲಜಿನ ತುಂಬಿಕೊಂಡು ಮೈ ತುಂಬಾ ಕೇಸ್ ಹಾಕಿಸ್ಕೊಂಡು ಮುಂದೊಂದು ದಿನ ಇವರಿಗೆ ಪಶ್ಚಾತ್ತಾಪ ಪಡೋ ಪರಿಸ್ಥಿತಿ ಖಂಡಿತ ಬರುತ್ತೆ. ಆದರೆ ಈ ರೀತಿಯಾಗಿ ಪಶ್ಚಾತ್ತಾಪ ಪಟ್ಟ ಒಬ್ಬನೇ ಒಬ್ಬ RSS ಮುಖಂಡರ ಕುಲ ಸಂಬಂಧಿಗಳ ಹೆಸರು ಹೇಳಿ ನೋಡೋಣ. ಜನಪ್ರಿಯ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಕಾಂಗ್ರೆಸ್ ಪಕ್ಷ ಇಂಥ ಸಾಧನೆಗಳೆಲ್ಲ ಮಾಡ್ಲಿಕ್ಕೆ ಆಗಿದೆಯಾ? ಇಲ್ಲ ಅಲ್ವಾ? ನೋಡಿ, ನೀವು ನಿಮ್ಮ ಮಗ ಅಥವಾ ಮಗಳು ನಿಮ್ಮ ಥರನೇ ಓದಬೇಕು, ಒಳ್ಳೆ ಹುದ್ದೆಗೆ ಹೋಗ್ಬೇಕು, ಸ್ಥಾನಮಾನ ತೆಗೆದುಕೊಳ್ಬೇಕು ಅಂತೇಳಿ ನೀವು ಬಯಸ್ತೀರಾ. ಇದೇನು ಬಹಳ ದೊಡ್ಡ ವಿಷಯನ ಇದು? ಎಲ್ಲರೂ ಇದನ್ನೇ ಮಾಡೋಂಥದ್ದು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಬಯಸ್ತಾರೆ. ಆದರೆ ಬೇರೆಯವ್ರ ಮಕ್ಕಳು, ಶೂದ್ರರ ಮಕ್ಕಳು, ಬಡವರ ಮಕ್ಕಳು, ದಲಿತರ ಮಕ್ಕಳನ್ನ ಧರ್ಮರಕ್ಷಕರಾಗಿ ಮಾಡಿ, ಕೈಯಲ್ಲಿ ಮಚ್ಚು ಕೊಟ್ಟು, ಲಾಂಗ್ ಕೊಟ್ಟು, ತ್ರಿಶೂಲ ದೀಕ್ಷೆ ಕೊಟ್ಟು, ಮತ್ಯಾರೋ ಕಂಡೋರ ಮಕ್ಕಳನ್ನ ಹೊಡೀರಿ, ಬಡಿರಿ, ಚುಚ್ಚ್ರಿ ಅಂತ ಹೇಳೋದು, ಜೈಲಿಗೆ ಕಳಿಸೋದು. ಅಂದ್ರೆ ಈ ಕಂಡೋರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಮಾನ್ಯ ಖರ್ಗೆ ಅವರೇ ನಿಮಗೂ ಆಗಲ್ಲ, ನಿಮ್ಮ ತಂದೆಯವರಿಗೂ ಆಗಲ್ಲ, ಸಿದ್ದರಾಮಯ್ಯವ್ರಿಗೂ ಆಗಲ್ಲ, ಸತೀಶ್ ಜಾರಕಿಹೊಳಿಯವ್ರಿಗೂ ಆಗಲ್ಲ, ಅಥವಾ BK ಹರಿಪ್ರಸಾದ್ ಅವ್ರಿಗೂ ಆಗಲ್ಲ. ಅದು ಆಗೋದು, ಇಂಥ ಒಂದು ದೊಡ್ಡ ಕೆಲಸ ಆಗೋದು ಕೇವಲ RSS ಇಂದ ಮಾತ್ರ. ಅದನ್ನ ಫಾಲೋ ಮಾಡ್ತಕ್ಕಂತಹ ನಮ್ಮ BJPಯ ಮೇಲ್ಜಾತಿ ಮುಖಂಡರಿಂದ ಮಾತ್ರ. ಹಾಗಾಗಿ ದಯವಿಟ್ಟು ಇನ್ನೊಂದ್ಸರಿ ಅವರ ಸಾಧನೆ ಏನು ಅಂತ ಹೇಳಿ ಕೇಳಬೇಡಿ. ಇಷ್ಟನ್ನ ಹೇಳಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ಕಾರ.